ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನಿ ಪ್ರಜೆಗಳಿಗೆ ದೇಶ ತೊರೆಯುವಂತೆ ನೀಡಿದ್ದ ಗಡುವು ಇಂದು ಅಂತ್ಯವಾಗಿದೆ. ಕೇಂದ್ರದಿಂದ ಕಟ್ಟಾಜ್ಞೆ ನೋಡಿ ಹಲವರು ದೇಶ ತೊರೆದರೆ ಇನ್ನೂ ಹಲವರು ಕಳ್ಳಾಟ ಮಾಡುತ್ತಿದ್ದಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಕೇಂದ್ರ ಮುಂದಾಗಿದೆ. ಅಷ್ಟಕ್ಕೂ ದೇಶದಲ್ಲಿ ಪಾಕ್ ಪ್ರಜೆಗಳು ಎಷ್ಟಿದ್ದಾರೆ ಎನ್ನುವ ಡೀಟೇಲ್ಸ್ ಇಲ್ಲಿದೆ. ಕೊಟ್ಟಿರೋ ಡೆಡ್ಲೈನ್ ಅಂತ್ಯವಾಗಿದೆ. ಇನ್ನೇನಿದ್ರು ಹುಡುಕಿ ಪಾಕ್ಗೆ ವಾಪಸ್ ಕಳಿಸೋ ಕೆಲಸ ಶುರುವಾಗಲಿದೆ. ಪಹಲ್ಗಾಮ್ ಘೋರದ ಬಳಿಕ ಪಾಕಿಸ್ತಾನ ವಿರುದ್ಧ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋ ಭಾರತ ಶಾರ್ಟ್ ಟರ್ಮ್ ವೀಸಾ ಮೂಲಕ ಭಾರತದಲ್ಲಿ ನೆಲೆಸಿದ್ದ ಪಾಕಿಸ್ತಾನಿಯರು ದೇಶ ಬಿಡಬೇಕು ಅಂತ ಆದೇಶ ಮಾಡಿತ್ತು. ಇದಕ್ಕಾಗಿ ಏಪ್ರಿಲ್ 27ರ ಡೆಡ್ಲೈನ್ ನೀಡಲಾಗಿದ್ದು ಹಲವರು ದೇಶ ಬಿಟ್ಟು ತೊಲಗಿದ್ದಾರೆ. ಪಾಕ್ ಪ್ರಜೆಗಳು ದೇಶ ತೊರೆಯಲು ಡೆಡ್ಲೈನ್ ಅಂತ್ಯ. ವಾಘಾ ಗಡಿ ಮೂಲಕ 272 ಪಾಕಿಸ್ತಾನಿಯರು ವಾಪಸ್. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರೋ ಭಾರತದ ನೆಲದಲ್ಲಿ ವೈರಿ ರಾಷ್ಟ್ರದ ನರಪಿಳ್ಳೆಯೂ ಇರಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಇದರ ಮೊದಲ ಹಂತದಲ್ಲಿ ಶಾರ್ಟ್ ಟರ್ಮ್ ವೀಸಾದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಬೇಕು ಅಂತ ಸೂಚಿಸಿತ್ತು. ಇದಕ್ಕಾಗಿ ಏಪ್ರಿಲ್ 27ರ ಡೆಡ್ಲೈನ್ ನೀಡಲಾಗಿತ್ತು. ಹೀಗಾಗಿ ದೇಶದಲ್ಲಿದ್ದ ಪಾಕಿಸ್ತಾನಿಯರು ವಾಪಸ್ ಆಗಿದ್ದಾರೆ. ಪಂಜಾಬ್ನ ಅಟಾರಿ ವಾಘಾ ಗಡಿ ಮೂಲಕವೇ 272 ಜನ ವಾಪಸ್ ಆಗಿರೋದು ಗೊತ್ತಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೆಡಿಕಲ್ ವೀಸಾ ಮೂಲಕ ಬಂದಿರೋ 5 ಇದ್ದಾರೆ. ಇವರು ವಾಪಸ್ ಆಗಲು ಏಪ್ರಿಲ್ 29ರ ಡೆಡ್ಲೈನ್ ಇದೆ. ಈ ಆದೇಶದ ನಡುವೆಯೂ ಅಲ್ಲಲ್ಲಿ ಅಡಗಿರೋರನ್ನ ಬಲವಂತವಾಗಿ ಹೊರದಬ್ಬೋ ಕೆಲಸ ಇನ್ಮೇಲೆ ಶುರುವಾಗಲಿದೆ. ಒಂದು ವೇಳೆ ಭಾರತ ತೊರೆಯದಿದ್ರೆ ಪಾಕ್ ಪ್ರಜೆಗಳ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಇನ್ನು ರಾಜಸ್ಥಾನದಲ್ಲಿ ಪಾಕ್ ಬಾಂಗ್ಲಾದೇಶಿಯರು ಸೇರಿದಂತೆ 20,000 ಜನ ಅಕ್ರಮವಾಗಿ ನೆಲೆಸಿರೋದು ಗೊತ್ತಾಗಿದೆ. ಮಹಾರಾಷ್ಟ್ರದಲ್ಲಿ 5,000 ಜನ ವಾಸವಾಗಿರೋ ಬಗ್ಗೆ ಮಾಹಿತಿ ಇದ್ದು ದೆಹಲಿಯಲ್ಲಿ 5,000 ಪಾಕಿಸ್ತಾನ ನಿವಾಸಿಗಳು ಇರೋದನ್ನ ಭದ್ರತಾ ಸಂಸ್ಥೆಗಳು ಪತ್ತೆ ಹಚ್ಚಿವೆ. ಇವರೆಲ್ಲ ಅಕ್ರಮವಾಗಿ ವಾಸವಾಗಿರೋದು ಗೊತ್ತಾಗಿದೆ. ಉತ್ತರ ಕನ್ನಡದಲ್ಲಿರೋ ಪಾಕ್ ಪ್ರಜೆಗಳ ಮೇಲೆ ನಿಗಾ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಪಾಕಿಸ್ತಾನಿ ಪ್ರಜೆಗಳು ಇರೋ ಬಗ್ಗೆ ಮೊನ್ನೆ ಎಸ್ಪಿ ಮಾಹಿತಿ ನೀಡಿದ್ರು. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಪಾಕಿಸ್ತಾನಿಯರನ್ನ ಪತ್ತೆ ಹಚ್ಚಿದೆ. ದೀರ್ಘಾವಧಿ ವೀಸಾ ಇರುವವರಿಗೆ ಸ್ಥಳ ಬಿಟ್ಟು ಹೋಗದಂತೆ ಮೌಖಿಕ ಸೂಚನೆ ನೀಡಲಾಗಿದ್ದು ಕೇಂದ್ರದ ಸೂಚನೆ ಬರುವವರೆಗೂ ಇತರೆ ಸ್ಥಳಕ್ಕೆ ತೆರಳದಂತೆ ಪೊಲೀಸರು ಸೂಚಿಸಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ ಅವ್ರನ್ನ ತತ್ಕ್ಷಣ ವಾಪಸ್ ಕಳಿಸ್ಬೇಕು ಅಂತ. ಅದರಲ್ಲಿ ಕೆಲವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರ್ತಕ್ಕಂಥವ್ರು ಅಥವಾ ಕುಟುಂಬ ಮದುವೆ ಆಗಿರುವಂಥವ್ರು, ಅದು ಒಂದಷ್ಟು ಎಕ್ಸೆಂಪ್ಷನನ್ನು ಕೇಂದ್ರ ಸರ್ಕಾರನೇ ಕೊಟ್ಟಿದೆ. ಅದನ್ನು ಹೊರತುಪಡಿಸಿ ಯಾರು ಶಾರ್ಟ್ ಟರ್ಮ್ ವೀಸಾದಲ್ಲಿದ್ದಾರೆ, ಸ್ಟೂಡೆಂಟ್ ವೀಸಾದಲ್ಲಿದ್ದಾರೆ, ಟೂರಿಸ್ಟ್ ವೀಸಾದಲ್ಲಿದ್ದಾರೆ, ಅವ್ರನ್ನೆಲ್ಲ ಇಮಿಡಿಯೇಟಾಗಿ ವಾಪಸ್ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಗಡಿಯಲ್ಲಿ ಭಾರತ ತೊರೆಯುತ್ತಿರೋರ ಗೋಳು. ಪಾಕ್ ಪ್ರಜೆಗಳು ದೇಶ ತೊರೆಯಲು ನೀಡಿದ್ದ ಗಡುವು ನಿನ್ನೆ ಮುಕ್ತಾಯವಾಗಿದೆ. ಇದರ ಬೆನ್ನಲ್ಲೇ ಪಾಕ್ಗೆ ತೆರಳುತ್ತಿದ್ದವರ ಒಂದೊಂದು ಗೋಳು ಹೇಳತೀರದಾಗಿದೆ. 11 ವರ್ಷಗಳ ಹಿಂದೆ ಪಾಕಿಸ್ತಾನದ ಸೊಸೆಯಾಗಿರೋ ಈಕೆ ಭಾರತದ ಪಾಸ್ಪೋರ್ಟ್ ಹೊಂದಿದ್ದಾಳೆ. ಆದ್ರೆ ಮಕ್ಕಳು ಪಾಕ್ ಪಾಸ್ಪೋರ್ಟ್ ಹೊಂದಿದ್ದಾರೆ. ಹೀಗಾಗಿ ಈಕೆ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಬದುಕಬೇಕಿದೆ. 11 साल हो गए मेरी शादी को. वहाँ पर मम्मी पापा से मिलने आई थी. विद इन 48 आवर्स में खाली करो. निकल गए मेरे 2 बच्चे बॉर्डर के उस पार खड़े हुए अपने पापा के साथ. ಇನ್ನು ಪಂಜಾಬ್ನಲ್ಲಿ ಮತ್ತೊಬ್ಬ ಮಹಿಳೆ 10 ವರ್ಷಗಳ ಹಿಂದೆ ಪಾಕ್ನ ವರನನ್ನ ಮದುವೆಯಾಗಿದ್ದಾಳೆ. ಈಕೆಯನ್ನ ಸಹ ಗಡಿಯಲ್ಲೇ ಬಿಡ್ತಿಲ್ಲ. ಹೀಗಾಗಿ ಈಕೆ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. मेरी शादी पाकिस्तान में हुई है आज से 10 साल पहले. मेरे दोनों बच्चे इंडिया में हुए थे पर इनके पास ग्रीन पासपोर्ट है. ಭಾರತದಲ್ಲಿ ಪಾಕ್ ಪ್ರಜೆಗಳು ಇರಬಾರದು ಅನ್ನೋ ಕಠಿಣ ನಿರ್ಧಾರಕ್ಕೆ ಬಂದಿರೋ ಕೇಂದ್ರ ಪಾಕಿಗಳು ವಾಪಸ್ ಆಗಲು ಡೆಡ್ಲೈನ್ ನೀಡಿತ್ತು. ಅದೇ ಗಡುವು ಅಂತ್ಯವಾಗಿದ್ದು ಅಕ್ರಮವಾಗಿ ನೆಲೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇದರ ನಡುವೆ ಪಾಕಿಸ್ತಾನದಲ್ಲಿದ್ದ 692 ಭಾರತೀಯರು ದೇಶಕ್ಕೆ ಮರಳಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.